ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಮೊನ್ನೆ ದಿನ ನಾನೊಂದು ಇನ್ಸ್ಟಾಗ್ರಾಮ್ದಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದು ಧಾರವಾಡ ಜಿಲ್ಲೆಯ ಯಮನೂರ್ ಹತ್ರ ಒಬ್ಬರು ರೈತರು ಬೆಳೆದಂಥ ಒಂದು ಅಲೋವೆರಾ ತೋಟಕ್ಕೆ ಹೋಗಿದ್ದೆ. ಅದು ಪ್ರೊಸೆಸ್ಸು ನಡೆದಿತ್ತು. ಅದು ಎಲ್ಲವನ್ನು ನಿಮಗೆ ತೋರಿಸಿದ್ದೆ. ಭಾಳಷ್ಟು ಜನ ರೈತರು ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕಿದ್ರಿ, ಇದನ್ನು ಯಾರು ಬೆಳೆದಾರೆ, ಎಲ್ಲಿ ಬೆಳೆದಾರೆ, ಅದರ ಮಾಹಿತಿ ಕೊಡಿ, ಅದರದ್ದು ಏನಾದರೂ ಲಾಭ ಇದೆಯಾ, ನಾವು ಬೆಳೆಯಬಹುದಾ, ಹೀಗೆ ಅನೇಕ ಪ್ರಶ್ನೆಗಳನ್ನ ಇಟ್ಕೊಂಡು ಸರ್ವೇ ಸಾಮಾನ್ಯವಾಗಿ ಭಾಳಷ್ಟು ಜನ ರೈತರು ನನಗೆ ಕಾಮೆಂಟ್ ಮಾಡಿದ್ರಿ ಇನ್ಸ್ಟಾಗ್ರಾಮ್ನಲ್ಲಿ. ಅದಕ್ಕಾಗಿ ನಾನೇ ಇದನ್ನು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಮಾಹಿತಿ ಕೊಡೋಣ ಅನ್ನುವಂಥ ಉದ್ದೇಶದಿಂದ ಇದರ ಬಗ್ಗೆ ಸಂಪೂರ್ಣ 2 ದಿನ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡಿದೆ. ಪ್ರತಿದಿನ ಭಾರತದಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಅಲೋವೆರಾ ಜೆಲ್ ಅಂತ ಹೇರ್ಗೆ ಹಚ್ಕೋತೀವಿ. ಕಾಸ್ಮೆಟಿಕ್ ಇರುತ್ತೆ, ಮೆಡಿಸಿನಲ್ ಇರುತ್ತೆ, ಆಮೇಲೆ ಎಷ್ಟೋ ಜನ ಹೊಟ್ಟೆ ತೊಂದರೆಗಳಿಗೆ ತಗೋತಾರೆ, ಆಯುರ್ವೇದಿಕ್ನಲ್ಲಿ ಇದನ್ನು ಬಳಸ್ತಾರೆ. ಆದರೂ ಸಹಿತ ಇದು ಕರ್ನಾಟಕದಲ್ಲಿ ಒಬ್ಬರು ಇಬ್ಬರು 3 ಜನ ಹಿಂಗೆ ಅಲ್ಪ ಸ್ವಲ್ಪ 1% ಇದನ್ನು ಬೆಳೀತಾ ಇಲ್ಲ. ಇದು ಪ್ರತಿ 3 ತಿಂಗಳಿಗೆ ಒಂದ್ಸರಿ, ಮೊದಲನೇ ಸರಿ ಪ್ಲಾಂಟೇಶನ್ ಮಾಡಿದ ಮೇಲೆ ಇದು 1 ವರ್ಷಕ್ಕೆ ಕಟಿಂಗ್ ಚಾಲು ಆಗುತ್ತೆ. 1 ವರ್ಷ ಆದ ನಂತರ ಪ್ರತಿ 3 ತಿಂಗಳಿಗೆ ಒಂದ್ಸರಿ ಕಟಿಂಗ್ ಆಗುತ್ತೆ. ಪ್ರತಿ 3 ತಿಂಗಳಿಗೆ ಒಂದ್ಸರಿ ಕಟಿಂಗ್ ಆದಮೇಲೆ ಇದರಿಂದ ಲಕ್ಷಾಂತರ ರೂಪಾಯಿ ಲಾಭ ಬರುತ್ತೆ. ಇದು ಹವಾಮಾನ ಆಧಾರಿತ ಬೆಳೆ. ಇದಕ್ಕೆ ನೀರು ಬೇಡ, ಗೊಬ್ಬರ ಬೇಡ, ಮೇಂಟೆನೆನ್ಸ್ ಬೇಡ. ಅಷ್ಟಾದರೂ ಸಹಿತ ದೈತ್ಯಾಕಾರವಾಗಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸ್ತಾ ಬೆಳೀತಾ ಹೋಗ್ತದೆ. ಆದರೂ ಸಹಿತ ಇದ್ರ ಪ್ರೊಸೆಸಿಂಗ್ ಏನಿರುತ್ತೆ, ಇದನ್ನು ಮಾರಾಟ ಮಾಡೋದು ಎಲ್ಲಿ, ಇದನ್ನು ಖರೀದಿದಾರ ಯಾರಿದ್ದಾರೆ, ಇದ್ರ ಮಾಹಿತಿ ಸಂಪೂರ್ಣ ರೈತರಿಗೆ ಇನ್ನೂ ತನಕ ಸಿಕ್ಕಿಲ್ಲ. ವಿಚಿತ್ರ ಏನಂತಂದರೆ, ಇದಕ್ಕೂ ಒಂದು ಇಲಾಖೆ ಇದೆ ಸರ್ಕಾರದಲ್ಲಿ. ಅದೇನಂತಂದರೆ ಮೆಡಿಸಿನಲ್ ಆ್ಯಂಡ್ ಅರೋಮೆಟಿಕ್ಸ್. ಇದು ತೋಟಗಾರಿಕಾ ಇಲಾಖೆಯ ಅಂಡರಲ್ಲಿ ಬರುತ್ತೆ. ನಮ್ಮ ಬಾಗಲಕೋಟೆಯಲ್ಲಿ ತೋಟಗಾರಿಕಾ ಇಲಾಖೆ ಇದೆಯಲ್ಲ, ಆ ತೋಟಗಾರಿಕೆ ಇಲಾಖೆಯ ಕೆಳಗಡೆ ಒಬ್ಬರು ಪ್ರೊಫೆಸರ್ ಬರ್ತಾರೆ. ಇದಕ್ಕೆ ನಾರಾಯಣಪುರ, ವಿಜಯ್ ಕುಮಾರ್ ನಾರಾಯಣಪುರ ಅಂತ. ಅವ್ರ ನಂಬರನ್ನು ಸಹಿತ ನಾನು ಕೆಳಗಡೆ ಲಿಂಕಲ್ಲಿ ನಿಮ್ಗೆ ಹಾಕಿರ್ತೀನಿ. ಬೇಕಾದರೆ ನೀವು ಅವ್ರ ಜೊತೆಯಲ್ಲಿ ಮಾತಾಡ್ಬೋದು. ಸಂಪೂರ್ಣ ಮಾಹಿತಿ ಅವ್ರಿಗೆ ಇನ್ನೂ ಇರುತ್ತೆ. ಇದು ವಿಚಿತ್ರ ಏನಂತಂದರೆ, ಇದನ್ನು ಬೆಳವಣಿಗೆ ಬಗ್ಗೆ ಹೇಳ್ತಾರೆ ಅವರು, ಆದರೆ ಮಾರಾಟದ ಬಗ್ಗೆ ಯಾರೂ ಜವಾಬ್ದಾರಿ ತಗೊಳ್ತಾ ಇಲ್ಲ. ಬಟ್ ಭಾರತದಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುತ್ತೆ. ಯಾರು ಕೇಳಿದ್ರು ಅಲೋವೆರಾ ಜೆಲ್ ಅಂತ ಹೇಳ್ತಾರೆ, ಅಲೋವೆರಾ ಫೇಸ್ ವಾಶ್ ಅಂತ ಹೇಳ್ತಾರೆ, ಅಲೋವೆರಾ ಸ್ಕಿನ್ ಕೇರ್ ಅಂತ ಹೇಳ್ತಾರೆ. ಬಟ್ ಇಷ್ಟೊಂದು ಬೆಳೆದೇ ಇರುವಂಥ ಕ್ರಾಪನ್ನು ಈ ಕೋಟ್ಯಾಂತರ ರೂಪಾಯಿ ಅವ್ರು ಹೆಂಗೆ ನಡೆಸ್ತಾರೆ? ನಿಜವಾಗಿಯೂ ಅಲೋವೆರಾನ ಬಳಸ್ತಾ ಇದ್ದಾರಾ ಅಥವಾ ಇಲ್ಲ? ಅಲೋವೆರಾ ಹೆಸರಿನಲ್ಲಿ ಮಹಾ ಮೋಸ ನಡೀತಾ ಇದೆ. ಇದನ್ನು ಹುಡುಕುತ್ತಾ ಹೋದಾಗ ರೈತರು 1% ರೈತರು ಭಾರತದಲ್ಲಿ ಇದನ್ನು ಬೆಳೀತಿಲ್ಲ. ಇದರಲ್ಲಿ 4 ರಿಂದ 5 ವೆರೈಟಿ ಇದೆ. ಒಂದು ಕಲರ್ ವೆರೈಟಿ ಬರುತ್ತವೆ. ಇವೆಲ್ಲ ಇದ್ದು ಸಹಿತ ಈ ಲೋಳ್ಸರನ್ನು ಯಾವುದೇ ಕಂಪ್ನಿಗಳು ಲೋಳ್ಸರ್ ಬಳಸ್ತಾ ಇಲ್ಲ. ಇದರ ಚಿತ್ರವನ್ನು ಮಾತ್ರ ಬಳಸಿ ಜನರಿಗೆ ಮಹಾ ಮೋಸ ಮಾಡ್ತಾ ಇದ್ದಾರೆ. ಮತ್ತು ಇದನ್ನು ನಾವು ಬೆಳೆದು ಮಾರಾಟ ಎಲ್ಲಿ ಮಾಡಬೇಕು, ನಾವು ಬೆಳೆಯಲಿಕ್ಕೆ ಇಂಟ್ರೆಸ್ಟ್ ಇದೆ ಅನ್ನುವಂಥ ರೈತರು ಏನಾದರೂ ಇದ್ದರೆ ನಾನು ನಿಮಗೆ ಇದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಪ್ರತಿಯೊಬ್ಬ ರೈತರು ತಮ್ಮ ವೆಬ್ಸೈಟಲ್ಲಿ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಈ ಚರಕ ಅನ್ನುವಂಥದ್ದು ಒಂದು ಆ್ಯಪ್ ಇದೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಈ ಮೆಡಿಸಿನಲ್ ಆ್ಯಂಡ್ ಅರೋಮೆಟಿಕ್ಸ್ ಕ್ರಾಪ್ ಬಗ್ಗೆ ಎಲ್ಲವೂ ಅಲ್ಲಿ ಮೆನ್ಷನ್ ಇರುತ್ತೆ. ಮತ್ತು ಅದೇ ರೀತಿಯಾಗಿ ಇದಕ್ಕೆ NMP ಅನ್ನುವಂಥದ್ದೊಂದು ವೆಬ್ಸೈಟ್ ಇದೆ. NMPB ಅಂದರೆ ನ್ಯಾಷನಲ್ ಮೆಡಿಸಿನಲ್ ಅರೋಮೆಟಿಕ್ಸ್ ಏನಿದೆ, ಇದ್ರದ್ದೊಂದು ವೆಬ್ಸೈಟ್ ಇದೆ. ನೀವು 3 ವರ್ಷಕ್ಕೆ ಇದ್ರ ರೇಟ್ ಏನಿರುತ್ತೆ, 3 ವರ್ಷದಕ್ಕೆ ಏನು ಕ್ರಾಪ್ ಬೆಳಿಬೇಕು, ಏನು ಕ್ರಾಪ್ ಬೆಳಿಬಾರ್ದು, ಆಮೇಲೆ ಇದನ್ನು ಖರೀದಿದಾರರು ಯಾರದಾರೋ, ಇದ್ರ ಎಲ್ಲ ಮಾಹಿತಿಯನ್ನು ಆ ವೆಬ್ಸೈಟಲ್ಲಿ ಮತ್ತು ಈ ಚರಕ ಆ್ಯಪ್ನಲ್ಲಿ ನೀವು ಡೌನ್ಲೋಡ್ ಮಾಡೋದು, ಆಮೇಲೆ ಅದರಿಂದ ಮಾಹಿತಿ ಪಡ್ಕೊಳ್ಳೋದು ಅನ್ನುವಂಥ ಎಲ್ಲ ಮಾಹಿತಿನೂ ಅದರಲ್ಲಿ ಮಾಡಿದ್ದಾರೆ. ಸರ್ಕಾರ ಅನೇಕ ಅಧಿಕಾರಿಗಳನ್ನು ನೇಮಿಸತ್ತೆ, ಅನೇಕ ಕ್ರಾಪ್ಗಳ ಬಗ್ಗೆ ಹೇಳುತ್ತೆ. ಬಟ್ ಇವ್ರು ಎಲ್ಲಿಯೂ ಬಂದು ಹೇಳಲ್ಲ. ಯಾಕೆ ಹೇಳಲ್ಲ ಅಂತಂದರೆ, ಯಾರೂ ಮೈಮಾಳನ್ನ ಹಾಕೊಳ್ಳೋಕೆ ರೆಡಿ ಇಲ್ಲ. ರೈತ ತನಗೆ ಬೇಕಾದರೆ ಬೆಳಿತಾನೋ, ಬೇಡಾದ್ರೆ ಬಿಡ್ತಾನೋ, ಅವನಿಗೆ ಬಿಟ್ಟುಕೊಟ್ಟದ್ದು ಅನ್ನುವಂಥ ಮಾತಿನಿಂದ ಜಾರಿಕೊಂಡು ಅವರಿಗೆ ಆರಾಮಾಗಿ ಪೇಮೆಂಟನ್ನು ತೊಗೊಂಡು ಯಾವ ರೈತರ ಬಗ್ಗೆನೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಯಾವ ರೈತರಿಗೆ ಲಾಭ ಆಗೋದು ಅವ್ರಿಗೆ ಅವಶ್ಯಕತೆ ಇಲ್ಲ. ಅವ್ರ ಉದ್ದೇಶ ಅಷ್ಟೇ, ನಮ್ಮ ಪೇಮೆಂಟು ಸರಿಯಾಗಿ ಬರ್ತಾ ಇದ್ದರೆ ಅದನ್ನೊಂದೇ ನೋಡ್ತಾರೆ. ದಯಮಾಡಿ ಎಲ್ಲರೂ ಇದ್ರ ಬಗ್ಗೆ ಯಾರು ಇಂಟ್ರೆಸ್ಟ್ ಇದ್ದರೆ ನೀವು ಮೆಡಿಸಿನಲ್ ಆ್ಯಂಡ್ ಎರೋಮೆಟಿಕ್ಸ್ ಅನ್ನುವಂಥ ಇಲಾಖೆಯನ್ನು ಸಂಪರ್ಕ ಮಾಡಿರಿ. ಅವ್ರು ಸಂಪೂರ್ಣ ಮಾಹಿತಿಯನ್ನು ಅಲ್ಲಿ ಕೊಡ್ತಾರೆ. ಯಾಕಂದರೆ ನಾನು ಪ್ರತಿದಿನ ಬೆಲ್ಲ ಕಬ್ಬು ಅನ್ಕೋತ ಇದ್ರ ಮೇಲೆ ಇರುವಂಥ ವ್ಯಕ್ತಿ. ಇದೊಂದು ಅನಿವಾರ್ಯಕ್ಕಾಗಿ ನಾನು ವಿಡಿಯೋ ಹಾಕಿದ್ದೆ. ಅದಕ್ಕಾಗಿ ನೀವು ಭಾಳಷ್ಟು ಜನ ಮಾಹಿತಿ ಕೇಳಿದ್ರಿ. ಆ ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚ್ಕೋಬೇಕಂತ ನನಗೆ ತಿಳಿದಷ್ಟು ಮಾಹಿತಿಯನ್ನು ನಾನು ಹಂಚ್ಕೊಂಡಿದ್ದೀನಿ. ಮೆಡಿಸಿನಲ್ ಆ್ಯಂಡ್ ಅರೋಮೆಟಿಕ್ಸ್ ಏನು ಆಫೀಸರ್, ಬಾಗಲಕೋಟೆ ಜಿಲ್ಲೆ ಆಫೀಸರ್ ಇದ್ದಾರೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನ, ಅವ್ರ ನಂಬರನ್ನು ನಾನು ಕೆಳಗಡೆ ಹಾಕಿರ್ತೀನಿ. ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು.